ಮುಂದಿನ 25 ವರ್ಷಗಳಲ್ಲಿ ಪುರುಷರ ಕ್ಯಾನ್ಸರ್ ಪ್ರಮಾಣ 84% ಹೆಚ್ಚಳವಾಗಲಿದ್ದು ಸಾವಿನ ಸಂಖ್ಯೆ ದುಪ್ಪಟ್ಟಾಗಲಿದೆ ಅಂತ ಅಧ್ಯಯನವೊಂದು ಶಾಕಿಂಗ್ ವಿಚಾರಗಳನ್ನು ಹೊರಗೆಡವಿದೆ. ಹಾಗಾದ್ರೆ ಪುರುಷರಲ್ಲಿ ಕ್ಯಾನ್ಸರ್ ಹೆಚ್ಚಾಗುತ್ತಿರಲು ಕಾರಣವೇನು? ಯಾವ ರೀತಿಯ ಕ್ಯಾನ್ಸರ್ ಹೆಚ್ಚಾಗುತ್ತದೆ? ಇಲ್ಲಿದೆ ಅದರ ಕಂಪ್ಲೀಟ್ ಡೀಟೇಲ್ಸ್. ಪುರುಷರಲ್ಲಿ ಕ್ಯಾನ್ಸರ್ ಪ್ರಮಾಣ 84% ಹೆಚ್ಚಳ. ಮುಂದಿನ 25 ವರ್ಷಗಳಲ್ಲಿ ದುಪ್ಪಟ್ಟಾಗಲಿದೆ ಸಾವಿನ ಸಂಖ್ಯೆ. ಅಧ್ಯಯನದಿಂದ ಹೊರಬಿದ್ದ ಶಾಕಿಂಗ್ ವಿಚಾರಗಳಿವು. ಕ್ಯಾನ್ಸರ್ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು ಇದಕ್ಕೆ ಪೂರಕ ಎನ್ನುವಂತೆ ಹಲವಾರು ರೀತಿಯ ಅಧ್ಯಯನಗಳು ನಡೆಯುತ್ತಿವೆ. ಇದೇ ವಿಷಯವಾಗಿ ನಡೆದಂತಹ ಒಂದು ಅಧ್ಯಯನದಲ್ಲಿ 2050ರ ವೇಳೆಗೆ ಪುರುಷರಲ್ಲಿ ಕ್ಯಾನ್ಸರ್ ರೋಗ ನಿರ್ಣಯ, ರೋಗ ಪತ್ತೆ ಹಾಗೆಯೇ ಸಾವು ನೋವುಗಳ ಸಂಖ್ಯೆಯು ಏರಿಕೆಯಾಗಲಿದೆ ಅಂತ ಭವಿಷ್ಯ ನುಡಿದಿದೆ. ಅಮೆರಿಕನ್ ಕ್ಯಾನ್ಸರ್ ಸೊಸೈಟಿ ಪೀರ್ ರಿವ್ಯೂಡ್ ಜರ್ನಲ್ ನಲ್ಲಿ ಪ್ರಕಟವಾದ ಈ ಅಧ್ಯಯನದಲ್ಲಿ 2022ರಿಂದ 2050ರ ನಡುವೆ ಕ್ಯಾನ್ಸರ್ ಸಮಸ್ಯೆಯು ಜಾಗತಿಕವಾಗಿ 84% ಹೆಚ್ಚಳವಾಗಲಿದ್ದು ಪುರುಷರಲ್ಲಿ ಕ್ಯಾನ್ಸರ್ನಿಂದ ಹೆಚ್ಚುವ ಸಾವುಗಳಲ್ಲಿ 93% ಹೆಚ್ಚಳವಾಗಿದೆ ಅಂತ ಸಂಶೋಧಕರು ಅಂದಾಜಿಸಿದ್ದಾರೆ. ಈ ಸಂಖ್ಯೆ 2022ರಲ್ಲಿ 5.4 ಮಿಲಿಯನ್ ನಿಂದ 2050ರಲ್ಲಿ 10.5 ಮಿಲಿಯನ್ಗೆ ಏರುವ ನಿರೀಕ್ಷೆ ಇದೆ. ಹಾಗಾದ್ರೆ ಪುರುಷರಲ್ಲಿ ಕ್ಯಾನ್ಸರ್ ಹೆಚ್ಚಾಗ್ತಿರೋದಕ್ಕೆ ಕಾರಣ ಏನು? ಯಾವ ರೀತಿಯ ಕ್ಯಾನ್ಸರ್ ಹೆಚ್ಚಾಗುತ್ತೆ? ಎಚ್ಚರಿಕೆಯ ಕ್ರಮಗಳೇನು? ಇಲ್ಲಿದೆ ಮಾಹಿತಿ. ಅಷ್ಟಕ್ಕೂ ಪುರುಷರಲ್ಲಿ ಕ್ಯಾನ್ಸರ್ ಹೆಚ್ಚಾಗ್ತಿರೋದಕ್ಕೆ ಏನೇನು ಕಾರಣ ಅಂತ ನೋಡಿದ್ರೆ, ಪುರುಷರಲ್ಲಿ ಕ್ಯಾನ್ಸರ್ ಸಂಭವ ಮತ್ತು ಮರಣವನ್ನ ಅಂದಾಜು ಮಾಡಲು ಸಂಶೋಧಕರು 185 ದೇಶಗಳಿಂದ ದತ್ತಾಂಶವನ್ನ ಸಂಗ್ರಹಿಸಿದ್ದು, ಅಧ್ಯಯನದ ಲೇಖಕರು ಹೇಳುವ ಪ್ರಕಾರ ಪುರುಷರು ಮಹಿಳೆಯರಿಗಿಂತ ಹೆಚ್ಚು ಧೂಮಪಾನ ಹಾಗೆಯೇ ಮದ್ಯಪಾನ ಮಾಡುವುದರಿಂದ ಇದು ಕ್ಯಾನ್ಸರ್ ಮತ್ತು ಅದಕ್ಕೆ ಸಂಬಂಧಿತ ಸಾವು ನೋವುಗಳ ಅಪಾಯವನ್ನ ಹೆಚ್ಚಿಸುತ್ತದೆ. ಇದಲ್ಲದೆ ಪುರುಷರು ಕ್ಯಾನ್ಸರ್ ಸಂಬಂಧಿಸಿದ ಲಕ್ಷಣಗಳು ಕಂಡುಬಂದಾಗ ಪರೀಕ್ಷಿಸಿಕೊಳ್ಳಲು ವೈದ್ಯರ ಬಳಿ ಬರುವ ಸಾಧ್ಯತೆ ತುಂಬಾ ಕಡಿಮೆ ಮತ್ತು ಕೆಲಸದಲ್ಲಿ ಕ್ಯಾನ್ಸರ್ ಕಾರಕಗಳಿಗೆ ಒಡ್ಡಿಕೊಳ್ಳುವ ಸಾಧ್ಯತೆ ಹೆಚ್ಚು ಎಂದಿದ್ದಾರೆ. ಇನ್ನು ವಯಸ್ಸಾದವರಲ್ಲಿ ಕ್ಯಾನ್ಸರ್ ಪ್ರಕರಣ ಹೆಚ್ಚಳ. ಹೌದು, 65 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಲ್ಲಿ ಕ್ಯಾನ್ಸರ್ ಕಂಡು ಬರುತ್ತಿದ್ದು ಯುವಕರಿಗೆ ಹೋಲಿಸಿದರೆ ಅವರು ಬದುಕುಳಿಯುವ ಪ್ರಮಾಣ ಕಡಿಮೆಯಾಗಿದೆ. ಯಾಕಂದ್ರೆ ವಯಸ್ಸಾದವರು ಚಿಕಿತ್ಸೆಗೆ ಸರಿಯಾಗಿ ಸ್ಪಂದಿಸುವುದಿಲ್ಲ. ಅನಾರೋಗ್ಯ ಕೊನೆ ಹಂತಕ್ಕೆ ಹೋದಾಗ ರೋಗ ನಿರ್ಣಯ ಮಾಡಲಾಗುತ್ತೆ ಅಂತ ಅಧ್ಯಯನದಲ್ಲಿ ಉಲ್ಲೇಖಿಸಲಾಗಿದೆ. ಇದಲ್ಲದೆ ಅವರಲ್ಲಿ ಕೆಲವರಿಗೆ ಅಷ್ಟು ಪ್ರಮಾಣದ ವೈದ್ಯಕೀಯ ವೆಚ್ಚವನ್ನ ಭರಿಸಲು ಸಾಧ್ಯವಾಗುವುದಿಲ್ಲ. ಇವೆಲ್ಲ ಕಾರಣದಿಂದ ವಯಸ್ಸಾದವರಲ್ಲಿ ಕ್ಯಾನ್ಸರ್ನಿಂದ ಸಂಭವಿಸಬಹುದಾದ ಸಾವು 3.4 ಮಿಲಿಯನ್ ನಿಂದ 7.7 ಮಿಲಿಯನ್ಗೆ ಏರುವ ನಿರೀಕ್ಷೆ ಇದೆ. ಅಲ್ಲದೆ ಕ್ಯಾನ್ಸರ್ ಪ್ರಕರಣಗಳು 2022ರಲ್ಲಿ 6 ಮಿಲಿಯನ್ ನಿಂದ 2050ರ ವೇಳೆಗೆ 13.1 ಮಿಲಿಯನ್ಗೆ ಏರುವ ಸಂಭವವಿದೆ ಅಂತ ಅಂದಾಜಿಸಲಾಗಿದೆ. ಅಂದಹಾಗೆ 2050ರಲ್ಲಿ ಜಾಗತಿಕವಾಗಿ ಕ್ಯಾನ್ಸರ್ ಪ್ರಕರಣಗಳು ಮತ್ತು ಸಾವುಗಳು ಹೆಚ್ಚಾಗಲು ಶ್ವಾಸಕೋಶದ ಕ್ಯಾನ್ಸರ್ ಪ್ರಮುಖ ಕಾರಣವಾಗಿರುತ್ತೆ ಅಂತ ಊಹಿಸಲಾಗಿದೆ. 2022ರಿಂದ 2050ರವರೆಗೆ 87%ಕ್ಕಿಂತ ಹೆಚ್ಚಾಗಿದೆ. ಇದರ ನಂತರ ಪ್ರಾಸ್ಟೇಟ್ ಮತ್ತು ಕೊಲೆರೆಕ್ಟಲ್ ಕ್ಯಾನ್ಸರ್ ಬರುತ್ತೆ. ಅಲ್ಲದೆ 2050ರ ವೇಳೆಗೆ ಮೂತ್ರಕೋಶದ ಕ್ಯಾನ್ಸರ್ ಹೆಚ್ಚು ಮಾರಣಾಂತಿಕವಾಗಿರಲಿದೆ ಅಂತ ಊಹಿಸಲಾಗಿದ್ರು ಚರ್ಮದ ಕ್ಯಾನ್ಸರ್ ಹೆಚ್ಚಿನ ಸಾವುಗಳಿಗೆ ಕಾರಣವಾಗಬಹುದು ಅಂತಲೂ ಅಧ್ಯಯನಗಳಿಂದ ತಿಳಿದು ಬಂದಿದೆ. ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.